ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಯಾವತ್ತೂ ಇಲ್ದಿರೋರು ತುಂಬ ಚೆನ್ನಾಗಿ ನನಗೆ ಪ್ರೌಡ್ ನಾನು ಮಾಡಿದ್ದೀನಿ ಸಿನಿಮಾ ಅಂತ ಅವರು ಪ್ರೌಡಾಗಿ ಫೀಲ್ ಮಾಡ್ತಾ ಇದ್ದಾರೆ. ನೀನಂದ್ರೆ ನಂಗೆ ತುಂಬ ಇಷ್ಟ ಕಣು. ಬೆಳಗ್ಗೆ ಸುದೀಪ್ ಸರ್ ಮೀಟ್ ಮಾಡಿದ್ವಿ, ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು. ಸೊ ಅಲ್ಲಿದ್ದ ಎನರ್ಜಿ ವೈಬ್ ಆಗಿರ್ಬೋದು ಅಥವಾ ಸರ್ ಸಪೋರ್ಟ್ ಮಾಡಿದ್ದು ಅವ್ರದ್ದು ರಿವ್ಯೂ ಆಗಿರ್ಬೋದು, ಅದು ಇನ್ನೂ ಕಾನ್ಫಿಡೆನ್ಸ್ ಕೊಟ್ಟು ಎಲ್ಲರೂ ಒಬ್ರಿಗೊಬ್ರು ಅಡ್ಜಸ್ಟ್ ಆಗೋದೇ ಜೀವನ ಅಂತಾರಲ್ವಾ ಆಕಾಶ್? ಹಂಗೆ ಹೇಳೋರಲ್ಲಿ ಎಷ್ಟು ಜನ ಆ್ಯಕ್ಚುಲಾಗಿ ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ. ಓಕೆ, ಆ ಒಂದು ಮೊಮೆಂಟ್ ನನಗೊಂಥರ ಪ್ರೈಸ್ಲೆಸ್ ಮೊಮೆಂಟ್. ನಮ್ಮ ಕನ್ನಡದಲ್ಲಿ ಎಲ್ಲ ಸ್ಟಾರ್ಗಳಿಗೂ ಅದೊಂದು ಒಳ್ಳೆ ಗುಣ ಇದೆ. ಸಿನಿಮಾ ಪರವಾಗಿಲ್ಲ, ನನಗೆ ನಾಟಕಗಳು ಮಾಡಬೇಕು ಅನ್ನೋ ಒಂದು ತುಂಬಾ ತೀರಾ ಆಸಕ್ತಿ. ಓಕೆ, ನನಗೂ ಮೇ ಬಿ ಅದೇ ಥರ ಯಾವುದೋ ಒಂದು ಕತೆ ಹೇಳ್ತಾರೆ ಅಂದ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ಅದು ಲವ್ ಸ್ಟೋರಿ ಅಂತ. ನನಗೂ ನೀನಂದ್ರೆ ತುಂಬ ಇಷ್ಟ. ಸೀರಿಯಲ್ ಮಾಡಿದ್ರೆ ಮೂವೀಸಿಗೆ ತಗೊಳ್ಳಲ್ಲ ಕೆಲವರು, ಹೌದಾ? ಅದು ಭಯ ನನಗೆ ತುಂಬಾನೇ ಇತ್ತು. ಒಬ್ಬರೇ ಹೋದಾಗ ಐ ಥಿಂಕ್ ಇನ್ನೂ ಆದಷ್ಟು ಸುಮಾರು ವಿಷಯಗಳು ಸಿಗತ್ತೆ ಅಂತ ನನ್ನ ನಂಬಿಕೆ. ಹೊಸ ಜನ, ಹೊಸ ಜಾಗ, ಹೊಸ ಎಕ್ಸ್ಪೀರಿಯನ್ಸ್ ಸೇರಿದಾಗಲೇ ತಾನೇ ಆ ನೆನಪುಗಳು ಇನ್ನಷ್ಟು ಕಾಲ ಗಟ್ಟಿಯಾಗಿರುತ್ತೆ. ಟು ಗೈಡ್ ವೈಸ್ ಆ್ಯಂಡ್ ಓಪನ್ ಮ್ಯಾನ್, ಆ ವೈಸ್ ಮ್ಯಾನ್ ನಾನು. ಆ ಹುಡುಗ ಇದ್ದಾನಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ, ಅವನಿಗೋಸ್ಕರ ನಾನು ನೋಡಕ್ಕೆ ಹೋಗ್ತೀನಿ. ಇದು ನೀವು ಹೇಳಿದ್ರೆ ತಪ್ಪಾಗತ್ತೆ. ನೀವು ಹುಡುಗಿ ನೋಡಿ ಹೋಗ್ಬೇಕಿದ್ದ. ಇದು ಯಾಕೆ ಹಿಂಗೆ? ಹುಡುಗಿ ಚೆನ್ನಾಗಿದೆ. ನಮ್ಮ ಒಂದು ಪರ್ಫಾರ್ಮೆನ್ಸ್ ಏನಿದೆಯೋ 100% ಕನೆಕ್ಟ್ ಆಗುತ್ತೆ. ಒಂದು ತುಂಬ ಇಂಪಾರ್ಟೆಂಟ್ ಕಥೆ ಇದೆ, ಒಂದು ತುಂಬ ಇಂಪಾರ್ಟೆಂಟ್ ವಾಯ್ಸ್ ಇದೆ, ಒಂದು ದೃಷ್ಟಿಕೋನ ಇದೆ.